ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನಿಂದು ಬಂದಿದ್ದೇನೆ ಒಂದು ಹೊಸ ವಿಡಿಯೋಂದಿಗೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಬಾರ್ಕೂರಿನ ಹೊಸಾಳದಲ್ಲಿ ಇರತಕ್ಕಂಥ ಶ್ರೀ ನಾಗಯಕ್ಷಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ, ಅದೇ ರೀತಿ ಅದು ಎಲ್ಲಿದೆ ದೇವಸ್ಥಾನ ಎನ್ನುವ ರೀತಿಯಲ್ಲಿ ಭಾಳಷ್ಟು ಜನ ಸಂದೇಶ ಕಳಿಸಿದ್ದಾರೆ ಯೂಟ್ಯೂಬ್ನಲ್ಲಿ. ಅವರಿಗೆಲ್ಲರಿಗೂ ಉತ್ತರವಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಆತ್ಮೀಯರೇ, ದೇವಾಲಯ ಇರುವುದು ಉಡುಪಿ ಜಿಲ್ಲೆಯ ಬಾರ್ಕೂರಿನ ಸಮೀಪ ಹೊಸಾಳದಲ್ಲಿ. ಬಾರ್ಕೂರು ಭಾಳಷ್ಟು ಜನಪ್ರಿಯ ಊರು, ದೇವಾಲಯಗಳ ನಾಡು. ಉಡುಪಿಗೆ ಬಂದ ನಂತರ ನೀವು ಉಡುಪಿಯಿಂದ ಬ್ರಹ್ಮಾವರ ಬಂದು ಬ್ರಹ್ಮಾವರದಿಂದ ನೀವು ಬಾರ್ಕೂರಿಗೆ ಬರ್ಬೋದು. ಬಾರ್ಕೂರಿಗೆ ಬಂದ ನಂತರ ಬಾರ್ಕೂರಿಂದ ಒಂದು 2 ಕಿಲೋಮೀಟ್ರ್ ಹೇರಾಡಿಗೆ ಹೋಗಲಿಕ್ಕೆ ಆಗ್ತದೆ. ಹೇರಾಡಿ ಅಂತಿದೆ, ಅಂದರೆ ಬಾರ್ಕೂರು ದಾಟಿ ಚೌಳಿಕೆರೆ ಅಂತ ದೊಡ್ಡ ಕೆರೆ ಸಿಗ್ತದೆ. ಕೆರೆಯ ನಂತರ ಅಂದರೆ ಉಡುಪಿಯಿಂದ ಬರುವಾಗ ಕೆರೆ ಬಲಗಡೆಯಲ್ಲಿ ಕೆರೆ ಸಿಗ್ತದೆ. ಕೆರೆಯ ನಂತರ ಸ್ವಲ್ಪ ಮುಂದೆ ಹೋದ ಕೂಡಲೇ ಹೇರಾಡಿ ಅಂತ ಒಂದು ಟೌನ್ ಸಿಗ್ತದೆ, ಹೇರಾಡಿ ಅಂತ. ಅಲ್ಲಿ ಆಟೋ ರಿಕ್ಷಾಗಳು ಭಾಳಷ್ಟಿದೆ. ಅಲ್ಲಿಂದ ಎಡಗಡೆಗೆ ಹೋಗಬೇಕು, ಬಲಗಡೆಗೆ ಹೋಗಬೇಡಿ. ಬಲಗಡೆಗೆ ಹೋದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಿ, ಎಡಗಡೆಗೆ ಹೋದರೆ ಶ್ರೀ ನಾಗಯಕ್ಷಿ ದೇವಸ್ಥಾನಕ್ಕೆ ಹೋಗ್ತೀರಿ. ಅದೇ ರೀತಿ ಅಲ್ಲಿ ಆಟೋ ರಿಕ್ಷಾಗಳು ಭಾಳಷ್ಟಿದೆ. ಅವ್ರ ಹತ್ರ ಹೇಳಿದರೆ ಅವ್ರು ಕರೆದುಕೊಂಡು ಹೋಗಿ ಬಿಡ್ತಾರೆ. ನೀವು ಪ್ರೈವೇಟ್ ವೆಹಿಕಲಲ್ಲಿ ನಿಮ್ಮ ಕಾರಲ್ಲಿ ಏನಾದ್ರು ಬಂದಿದ್ದರೆ ನೀವು ಎಡಗಡೆಗೆ ಸ್ವಲ್ಪ ದೂರ ಹೋದ ಕೂಡಲೇ ನಿಮಗೆ ಅಲ್ಲೊಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಸಿಗ್ತದೆ. ಅದನ್ನು ದಾಟಿ ಮುಂದೆ ಹೋದ ಕೂಡಲೇ ಅಲ್ಲೊಂದು ಲೆಫ್ಟಿಗೆ ಟರ್ನ್ ಇದೆ, ಮೊದಲ ಲೆಫ್ಟ್ ಟರ್ನು. ಶಾಲೆ ದಾಟಿದ ಮೇಲೆ ಮೊದಲ ಬಾರಿಗೆ ಲೆಫ್ಟಿಗೆ ಒಂದು ಟರ್ನ್ ಇದೆ. ಆ ಟರ್ನಲ್ಲಿ ನೀವು ಹೋಗುವಾಗ ಅಲ್ಲೊಂದು ಬೋರ್ಡ್ ಇದೆ. ಪ್ರತಿ ಟರ್ನಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಂದರೆ ಭಕ್ತಾದಿಗಳಿಗೆ ಬರಲಿಕ್ಕೆ ಸುಲಭವಾಗಲಿ ಅನ್ನೋ ನಿಟ್ಟಿನಲ್ಲಿ. ಹಾಗೆ ಆ ಬೋರ್ಡನ್ನು ನೀವು ನೋಡಿಕೊಂಡು ಯಾವ ರೀತಿ ಹೋಗಬೇಕಂತ ಹೋದರೆ ಒಂದು ಕಿಲೋಮೀಟರ್ ಒಳಗೆ ದೇವಸ್ಥಾನ ಸಿಗ್ತದೆ. ಹೇರಾಡಿಯಿಂದ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಈ ಪ್ರಶ್ನೆ ಕೇಳಿದವರಿಗೆಲ್ಲರೂ ಈ ವಿಡಿಯೋನ ಮಾಡಿದ್ದೇನೆ. ಅದೇ ರೀತಿ ಇನ್ನು ಮುಂದೆ ಪ್ರಶ್ನೆ ಕೇಳುವವರಿಗೂ ಕೂಡ ಈ ವಿಡಿಯೋ ಅನ್ವಯ ಆಗ್ತದೆ. ಯಾಕಂದರೆ ಭಾಳಷ್ಟು ವಿಡಿಯೋನ ಮಾಡಿದ್ದೆ ನಾನು ಹೋಗುವಂಥ ದಾರಿಗಾಗಿ, ಯಾವ ರೀತಿ ಹೋಗಬೇಕು, ಎಲ್ಲಿದೆ ಎನ್ನುವಂಥ ವಿಡಿಯೋ ಬಹಳಷ್ಟಿದೆ. ಎಲ್ಲ ವಿಡಿಯೋನು ನೋಡಿ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ತೇವೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಬಹಳಷ್ಟು ವಿವರ ನೀಡಿದೆ ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಇಂದು ಶುಕ್ರವಾರ ಆದ್ದರಿಂದ ಅಮ್ಮನವರ ಒಂದು ಪೂಜೆಯ ದೃಶ್ಯವನ್ನು, ಅದೇ ರೀತಿ ದರ್ಶನದ ದೃಶ್ಯವನ್ನು ಪ್ರಸ್ತುತಪಡಿಸ್ತಿದ್ದೇವೆ. ಎಲ್ಲ ದೃಶ್ಯವನ್ನು ನೋಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ತೇವೆ.